ಗೌರಿಶಂಕರ್ ಚಾನೆಲ್. ನಾನು ಪ್ರಥಮ್. ಇವಾಗ ಬಂದಿದ್ದೇವೆ ಹೊಸ ವ್ಲಾಗ್ನಿಂದ. ನಾವು ನಾಳೆ ಟ್ರಿಪ್ಗೆ ಹೋಗ್ತಾ ಇದ್ದೇವೆ ಆಂಜನೇಯ ಬೆಟ್ಟ ಹಾಗೂ ಮಂತ್ರಾಲಯಕ್ಕೆ. ಅಲ್ಲಿ ಹೋಗೋಕ್ಕೆ ಅದರ ಹಿಂದಿನ ದಿವಸ ನಾವು ಏನೇ ಪ್ರಿಪ್ರೇಷನ್ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೀವಿ. 2 ಪಾರ್ಟ್ ಆಗ್ತಿವೆ. ಒಂದು ಪಾರ್ಟ್ನಲ್ಲಿ ನಿಮಗೆ ಆಂಜನಾದ್ರಿ ಬೆಟ್ಟ ಹಾಗೂ ಹಂಪಿ ಅಂತ ತೋರಿಸ್ತೀವಿ, ಹಾಗೂ ಈ ವ್ಲಾಗ್ನ ಪಾರ್ಟ್ 2 ಇರುತ್ತೆ, ಅದರಲ್ಲಿ ನಿಮಗೆ ಮಂತ್ರಾಲಯ ತೋರಿಸ್ತೀವಿ. ಹಾಯ್ ಗೈಸ್, ಇಲ್ಲೇ ಇದ್ದಾರೆ ಗಗನ್ ಅವರು. ಇವರು ಇಲ್ಲೇ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಹಾಗೆ ಅವ್ರ ಬಟ್ಟೆ ಜೊತೆ ನಮ್ಮ ಬಟ್ಟೆ ಕೂಡ ಪ್ಯಾಕಿಂಗ್ ಮಾಡ್ತಿದ್ದಾರೆ, ನಮಗೆ ಹೆಲ್ಪ್ ಮಾಡಿ ಕೊಡ್ತಿದ್ದಾರೆ. ಇಲ್ಲಿದ್ದಾರೆ ಗಗನ್ ಅವರು. ಹಾಯ್ ಗೈಸ್, ಇವನ ಹೆಸರು ವಿರಾಟ್ ಅಂತ ನೋಡ್ಬೋದು ನೀವು. ಹುಬ್ಳಿಯಿಂದ ಬಂದಿದ್ದಾರೆ. ಹಾಯ್ ಗೈಸ್, ನಾಳೆ ಬ್ರೇಕ್ಫಾಸ್ಟಿಗೆ ಪಾವ್ ಬಜಿನ ಮಾಡ್ತಾ ಇದ್ದಾರೆ. ಡಬಲ್ ಧಮಾಕ ಮತ್ತು ಇನ್ನೊಂದು ಪಾಲಕ್ ರೈಸ್ ಮತ್ತು ಚಪಾತಿ. ಹಾಯ್ ಗೈಸ್, ನಾಳೆ ಸ್ನ್ಯಾಕ್ಸ್ಗಾಗಿ ಅಂತ ಮಸ್ತಾಗಿ ಬಿಸಿ ಬಿಸಿಯಾಗಿ ಚುರುಮುರಿ ಮಾಡ್ತಿದ್ದಾರೆ ನೋಡಿ ಗೈಸ್. ನೀವು ನೋಡಬಹುದು, ಸಿದ್ಧಾಗಿದೆ, ಮಸ್ತಾಗಿ ಮಾಡಿದ್ದಾರೆ ಗೈಸ್. ನೀವು ನೋಡಬಹುದು, ನಾಳಿನ ಟ್ರಿಪ್ಪಿಗಾಗಿ ಎಲ್ಲರೂ ಎಕ್ಸೈಟ್ಮೆಂಟ್ನಿಂದ ಕೆಲಸ ಮಾಡ್ತಿದ್ದಾರೆ, ನೋಡಬಹುದು ನೀವು. ಹಾಯ್ ಗೈಸ್, ನಾವು ಹೊರಗೆ ನಿಂತಿರೋ ಪರ್ಪಸ್ ಏನಂದರೆ, ಇವತ್ತು ನಮ್ಮ ಪಾರ್ಟ್ನರ್ ಗಗನ್ ಅವರ ಮಮ್ಮಿ ಪಪ್ಪ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಅದಕ್ಕಾಗಿ ಅವರ ಸರ್ಪ್ರೈಸ್ ಆಗಿ ನಾವು ಭುವನ್ ಅವರು ಈಗ ಕೋಲ್ಡ್ ಕೇಕ್ ತರಕ್ಕೆ ಹೋಗ್ತಾ ಇದ್ದಾರೆ. ಆರ್ಡರ್ ಕೊಟ್ಟಿದ್ದೀವಿ. ಈಗ ಕೋಲ್ಡ್ ಕೇಕ್ ತೊಗೊಂಬರ್ತಿದ್ದಾರೆ ಭುವನ್ ಅವರು. ನಿಮಗೆ ಸೆಲೆಬ್ರೇಷನ್ ಟೈಮ್ನಲ್ಲಿ ಸಿಗ್ತೀನಿ, ನೋಡ್ತಾ ಇರಿ. ನೋಡಿ ಗೈಸ್, ಈಗ ಭುವನ್ ಅವರು ಕೇಕ್ ತೊಗೊಂಡು ಬಂದಿದ್ದಾರೆ. ಇವತ್ತು ಡಿನ್ನರ್ಗೆ ಪಡ್ ಮಾಡಿದ್ದಾರೆ ನೋಡಿ, ಬಿಸಿ ಬಿಸಿಯಾಗಿ ಪಡ್ ಮಾಡ್ತಿದ್ದಾರೆ. ಹಾಗೆಯೇ ಅದರ ಜೊತೆಯಲ್ಲಿ ಮಸಾಲೆ ಚಟ್ನಿಯನ್ನು ಮಾಡಿದ್ದಾರೆ. ಫುಲ್ ಡಿನ್ನರಿಗೆ ಇವತ್ತು ಟೇಸ್ಟಿಯಾಗಿ ಪಡ್ ಹಾಗೂ ಮಸಾಲೆ ಚಟ್ನಿ, ಅದ್ರ ಜೊತೆ ಸಾಂಬಾರ್ ಕೂಡ ಇದೆ ನೋಡಿ, ಟೇಸ್ಟಿಯಾಗಿ ಸಾಂಬಾರ್. ಗೈಸ್, ನೀವು ಈಗ ನೋಡಿರಬಹುದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಎಲ್ಲ ಚೆನ್ನಾಗಿ ಆಗಿದೆ, ಹಾಗೂ ನಾವು ಈಗ ಊಟ ಕೂಡ ಮಾಡಿದ್ದೇವೆ. ನಮಗಂತೂ ತುಂಬ ನಿದ್ದೆ ಬರ್ತಾ ಇದೆ. ಈಗ ನನ್ನ ವ್ಲಾಗಿಂಗ್ ಪಾರ್ಟ್ನರ್ ಗಗನ್ ಹಾಗೂ ವಿರಾಟ್ ಅವರು ಈಗಾಗಲೇ ಮಲಗಿದ್ದಾರೆ. ನಾವು ಈಗ ಮಲ್ಕೋಕ್ಕೆ ಹೋಗ್ತಾ ಇದ್ದೇವೆ. ನಿಮಗೆ ಸಿಗ್ತೀನಿ ಈಗ ಸೀದಾ ಬೆಳಗ್ಗೆ. ಗೈಸ್, ನೀವು ನೋಡ್ಬೋದು ಈ ವ್ಯೂನ. ಇನ್ನೂ ಸನ್ರೈಸ್ ಆಗಿಲ್ಲ, ಅದಕ್ಕೆ ಮೊದಲು ವ್ಯೂ ನೋಡಿ ಇದು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾವು ಈಗ ಟೈಮಿಂಗ್ ಆಗಿದೆ ಬೆಳಗ್ಗಿನ 5 ಗಂಟೆ. ನಾವು ಆಗಲೇ 4:15 ಎದ್ದೆವು, ಬ್ರಷ್ ಮಾಡಿ ಎಲ್ಲ ಜಳಕ ಮಾಡಿ ಫ್ರೆಶ್ ಅಪ್ ಆಗಿದ್ದೇವೆ. ನನ್ನ ವ್ಲಾಗಿಂಗ್ ಪಾರ್ಟ್ನರ್ ಅಂದರೆ ಗಗನ್ ಅವರು ಈಗ ಪೂಜೆ ಮಾಡ್ತಿದ್ದಾರೆ, ನೋಡೋಣ ಬನ್ನಿ. ಆಯಿತ್ತು ಬಸವ ನಿಮ್ಮಿಂದ ಗುರುಸ್ವಾಯತಯನಗೆ, ಗುರುಸ್ವಾಯತಯನಗೆ ಆಯಿತ್ತು ಬಸ. ಹಾಯ್, ಹಲೋ, ಗುಡ್ ಮಾರ್ನಿಂಗ್ ಗೈಸ್. ನಾವು ಇವತ್ತು ನಿಮಗೆ ಆಂಜನಾದ್ರಿ ಬೆಟ್ಟ ಹಾಗೂ ಹಂಪಿನ ಇವತ್ತು ಡೀಟೇಲ್ ಆಗಿ ತೋರಿಸ್ತೀವಿ. ಹಾಯ್ ಗೈಸ್, ಈಗ ನೋಡ್ಬೋದು ನೀವು, ಸ್ವಲ್ಪ ಬೆಳಕಾಗಿದೆ, 6 ಗಂಟೆ ಆಗಿದೆ ಎಕ್ಸಾಕ್ಟ್ ಆಗಿ. ಈಗ ಗಾಡಿ ಬರೋ ಟೈಮ್ ಆಗಿದೆ. ಈಗ ಬಂದ ಮೇಲೆ ಪೂಜಾ ಮಾಡಬೇಕು. ಪೂಜಾ ಮಾಡುವಾಗ ನಿಮಗೆ ಸಿಗ್ತೀನಿ. ಹಾಯ್ ಗೈಸ್, ಈಗ ನಾವು ಜಸ್ಟ್ ಚಾ ಕುಡಿದು ಇಲ್ಲೇ ನಿಂತಿದ್ದೇವೆ. ಈಗ ಕಾರ್ ಸಂಬಂಧ ವೇಟಿಂಗ್ ಆಗಿ ನಿಂತಿದ್ದೇವೆ. ನಿಮಗೆ ಸಿಗ್ತೀವಿ ಈಗ ಕಾರ್ ಬಂದ ಮೇಲೆ. ಅಷ್ಟನ್ನು ನೋಡ್ತಾ ಇರಿ. I can hear the demons call when they do what they do. And now I feel like taking off, find a place with a view. The pain is never gonna stop if it's controlling you. I know that time can heal it all, I just gotta get through. I just gotta get through, I just gotta get. ಈಗ ಇಲ್ಲಿ ಗಗನ್ ಅವರು ಮೇಲೆ ಲಗೇಜ್ ಇಡ್ತಿದ್ದಾರೆ, ಅಲ್ಲಿ ಮೇಲೆ ಹತ್ತಿದ್ದಾರೆ ಅವರು. ನಿಮಗೆ ಈಗ ಕಾರ್ನಲ್ಲಿ ಸಿಗ್ತೀನಿ ಜರ್ನಿ ಸ್ಟಾರ್ಟ್ ಆದಮೇಲೆ. ಹರ 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 ಮಹಾದೇವ.
ಶ್ರೀರಾಮ್. ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ಇಲ್ಲಿಂದ ನಾವು ಸೀದಾ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ನಿಮಗೆ ಸಿಗ್ತೀವಿ. ಅಲ್ಲಿವರೆಗೂ ಮಿಸ್ ಮಾಡಬೇಡಿ. ನಾವೀಗ ಇದ್ದೀವಿ ಅಂಜನಾದ್ರಿ ಪುರಂ ನಲ್ಲಿ ಇದ್ದೀವಿ. ಈಗ ನಾವು ಸ್ಟೇಟ್ ಹೈವೇ ನಲ್ಲಿ ಇದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅಂಜನಾದ್ರಿ ಬೆಟ್ಟ ಬಂದ್ಬಿಡುತ್ತೆ, ಅಲ್ಲಿ ನಿಮಗೆ ಸಿಗುತ್ತೇವೆ. ನಾವೀಗ ರೀಚ್ ಆಗಿದ್ದೀವಿ ಅಂಜನಾದ್ರಿ ಪುರಂ. ಈಗ ನೀವು ನೋಡ್ಬೋದು ಇಲ್ಲಿ ಅಂಜನಾದ್ರಿ ಬೆಟ್ಟ ಇದೆ. ಈಗ ಬಂದಿದ್ದೀವಿ ಇಲ್ಲಿ ಅಂಜನಾದ್ರಿ ಬೆಟ್ಟಕ್ಕೆ. ಈಗ ನೋಡ್ಬೋದು ಎಂಟ್ರೆನ್ಸ್. ಈಗ ಎಂಟ್ರಿ ಆಗಿದ್ದೇವೆ. ಎಲ್ಲ ಶಾಪ್ಸ್ ಇದ್ದಾವೆ, ಫುಲ್ ಎಲ್ಲ ಶಾಪ್ಸ್ ಎಲ್ಲ ಇದ್ದಾವೆ. ಈಗ ಹತ್ತಬೇಕು. ಅಲ್ಲಿ ಹತ್ತಕ್ಕಂದ್ರೆ ತುಂಬ ಎಕ್ಸೈಟ್ ಆಗಿದ್ದೀವಿ. ಎಲ್ಲರೂ ಬರ್ತಿದ್ದಾರೆ ಇಲ್ಲಿ ಸ್ವಲ್ಪ ಜನ ಮುಂದೋಗಿದ್ದಾರೆ, ಸ್ವಲ್ಪ ಜನ ಹಿಂದಿಂದ ಬರ್ತಿದ್ದಾರೆ. ಫುಲ್ ಎಕ್ಸೈಟ್ ಆಗಿದ್ದೀವಿ. ಇಲ್ಲಿ ಕ್ರೌಡ್ ಕೂಡ ಅಷ್ಟಿದೆ. ಫುಲ್ ಕ್ರೌಡೇಡ್ ಅಂತಿಲ್ಲ, ಆದರೂ ಹತ್ಬೋದು. ನಿಮಗೆ ಸಿಗ್ತೀನಿ ಈಗ ಹತ್ತುವಾಗ ಮಾಡ್ತೀವಿ ಇಲ್ಲಿ. ಹಾಯ್ ಗಾಯ್ಸ್, ಈಗ ಚಾಲು ಮಾಡಿದ್ದೇವೆ ಸ್ಟೆಪ್ಸ್ ಹತ್ತಕ್ಕೆ. ಫಸ್ಟ್ ಸ್ಟೆಪ್ ಎಲ್ಲರೂ ನಮಸ್ಕಾರ ಮಾಡಿ ಶುರು ಮಾಡಿದ್ದಾರೆ. ಈಗ ಸ್ಟಾರ್ಟ್ ಆಗಿದೆ. ಇಲ್ಲಿದ್ದಾರೆ ಕಾಕ ಅವರು, ಇಲ್ಲಿದ್ದಾನೆ ನಮ್ಮ ಛೋಟಾ ಚಾಂಪಿಯನ್ ಇಲ್ಲಿದ್ದಾನೆ. ಇಲ್ಲಿನೊಬ್ಬ ವಿರಾಟ್ ಅಂತ ನಿಮ್ಗೆ ಗೊತ್ತಿರ್ಬೋದು. ನೀವು ನೋಡ್ಬೋದು ಎಲ್ಲರೂ ಎಕ್ಸೈಟ್ ಆಗಿದ್ದಾರೆ. ಎಲ್ಲರೂ ಜೈ ಶ್ರೀರಾಮ್ ಅಂತ ಹೋಗ್ತಾ ಇದ್ದಾರೆ. ಜೈ ಶ್ರೀರಾಮ್. ಸ್ವಲ್ಪ ಗುಹೆ ಟೈಪ್ ಅಂದರೆ ಸ್ವಲ್ಪ ಜಾಗ ಇದೆ ಇಲ್ಲಿ ಹತ್ತತ್ಕೊಂಡು, ಯಾಕಂದರೆ ಕ್ರೌಡ್ ಕೂಡ ಬಹಳ ಇದೆ. ಈಗ ನಾವೊಂದು 3 ಸ್ಟೆಪ್ ಹತ್ತಿದ್ದೀವಿ. ಸುಸ್ತಾಗ್ಬಿಟ್ಟಿದೆ, ಎಲ್ಲರಿಗೂ ಬೆವರು ಇಳಿತಾ ಇದೆ. ಈಗ ಇಲ್ಲಿ ನೋಡ್ಬೋದು ಸ್ವಲ್ಪ ಇಲ್ಲಿ ಸಣ್ಣ ಜಾಗ ಇದೆ. ಆ ಸಣ್ಣ ಜಾಗ ಅಲ್ಲಿ ಹೋಗಬೇಕು. ಗೈಸ್, ಈಗ ರೀಚ್ ಆಗಿದ್ದೀವಿ. ಇಲ್ಲಿ ಫೈನಲಿ ಬಂದ್ಬಿಡ್ತು, ದೇವಸ್ಥಾನ ಬಂದ್ಬಿಟ್ಟಿದ್ದೀವಿ. ಇಲ್ಲಿ ನೋಡ್ಬೋದು ಹತ್ತೊಂಬತ್ತ ತುಂಬ ಸುಸ್ತಾಗಿತ್ತು. ಆದಮೇಲೆ ದರ್ಶನ ಮಾಡ್ಕೋತೀವಿ. ಈಗ ಗೈಸ್ ನೀವೀಗ ನೋಡಿರ್ಬೋದು, ನಮಗೂ ಒಬ್ಬ ಸಬ್ಸ್ಕ್ರೈಬರ್ ಇದ್ದಾರೆ. ಸಬ್ಸ್ಕ್ರೈಬರ್ ಒಂದು ಮೀಟ್ ಆಗಿದ್ದಾರೆ. ನಿಮಗೆ ಗೊತ್ತು, ನಮಗೂ ಫ್ಯಾನ್ ಈಗ ಆಗಿದ್ದಾರೆ. ಹೀಗೆ ನಿಮ್ಮ ಪ್ರೀತಿ ತೋರಿಸಿ ಲೈಕ್ ಹಾಕೋ, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಾವು ಹೀಗೆ ಮುಂದುವರಿತೀವಿ. ಗೈಸ್ ಈಗ ಜಸ್ಟ್ ದರ್ಶನ ಮಾಡ್ಕೊಂಡು ಬಂದಿದ್ದೇವೆ. ಇಲ್ಲಿ ಅಂಜನಾದ್ರಿ ಬೆಟ್ಟ ಹನುಮಾನ ಜನ್ಮಸ್ಥಳದಲ್ಲಿ. ಒಳಗಡೆ ರೆಕಾರ್ಡಿಂಗ್ ಅದಕ್ಕೆ ಮಾಡಿಲ್ಲ. ಈಗ ಇಲ್ಲಿ ವ್ಯೂ ಪಾಯಿಂಟ್ಗೆ ಬಂದಿದ್ದೀವಿ. ಒಂದು ಯಾರೇ ನಮ್ಮ ಅಕ್ಕವರು ಕಾಕ ಅವರು. ಇಲ್ಲಿ ನೋಡ್ಬೋದು ನೀವು ವ್ಯೂ ಪಾಯಿಂಟ್ ಎಷ್ಟು ಮಸ್ತಾಗಿದೆ. ಕಾಕೋರಿದ್ದಾರೆ. ಈಗ ಇಲ್ಲಿ ಒಂದೆರಡು ಫೋಟೋಸ್ ಕ್ಲಿಕ್ ಮಾಡ್ತೀವಿ, ಆಮೇಲೆ ನಿಮಗೆ ಸಿಗ್ತೀವಿ ಕೆಳಗೆ ಇಳಿಯುವಾಗ. ಹಾಯ್ ಗೈಸ್, ನಾವು ಈಗ ಅಂಜನಾದ್ರಿ ಬೆಟ್ಟದಿಂದ ತಳಗೆ ಬಂದಿದ್ದೇವೆ. ಈಗ ಕೆಲವೊಬ್ಬರು ಶಾಪಿಂಗ್ ಮಾಡಿದ ಆಯಿತು. ಈಗ ನಾವು ನಾಷ್ಟ ಮಾಡ್ತಾಯಿದ್ದೀವಿ. ನಾಷ್ಟ ಆದಮೇಲೆ ನಿಮಗೆ ಸಿಗ್ತೀವಿ. ಅಷ್ಟೊತ್ತನ ಎಲ್ಲಿ ಹೋಗಬೇಡಿ, ಇಲ್ಲೇ ರೀ ಗೈಸ್. ನಾವು ಈಗ ನಾಷ್ಟ ಮಾಡಿದ್ದೀವಿ, ಮತ್ತು ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಗೈಸ್ ನಾವೀಗ ವಿರೂಪಾಕ್ಷ ಟೆಂಪಲ್ಗೆ ಬಂದಿದ್ದೀವಿ. ಇಲ್ಲಿ ಒಳಗೆ ಹೋದ್ಕೂಲೆ ನಾವು ನಿಮಗೆ ಸಿಗ್ತೀವಿ. ಗೈಸ್ ನಾವೀಗ ವಿರೂಪಾಕ್ಷ ಟೆಂಪಲ್ ಎದುರುಗಡೆನೇ ಇದ್ದೀವಿ, ನೋಡೋಣ ಬನ್ನಿ.
ಟೆಂಪಲಲ್ಲಿ ಭುವನೇಶ್ವರಿ ಟೆಂಪಲ್ ಅಂತ ಇದೆ, ಹಾಗೂ ಪಂಪಾದೇವಿ ಟೆಂಪಲ್ ಅಂತ ಇದೆ. ನೀವು ಖಂಡಿತ ಮಿಸ್ ಮಾಡದೆ ಇವನು ಎರಡು ನೋಡಿ. ಹಾಗೆ ನೀವು ಗುಡಿಯ ಗೋಪುರ ಅಂತಲ್ಲ ಅದನ್ನು ಮಿಸ್ ಮಾಡದೆ ನೋಡಿ. ಮೂರು ಕೂಡ ಚೆನ್ನಾಗಿವೆ. ಗೈಸ್ ಇದು ಕಾಳಾದೇವಿ ಗುಡಿ ಅಂತ ನೋಡಿ. ಹಾಗೆ ಗೈಸ್ ಇದು ಅದರ ಬಾಜುನೇ ಇರುವಂಥ ನದಿ ಇದು. ಗೈಸ್ ನಾವು ವಿರೂಪಾಕ್ಷ ಟೆಂಪಲಿಂದ ಹೊರಡ್ತಾ ಇದ್ದೀವಿ, ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಗೈಸ್ ನಾವು ನಿಮಗೆ ಆಂಜನೇಯದ್ರಿ ಬೆಟ್ಟ ಹಾಗೂ ಹಂಪಿನ ಎಲ್ಲ ತೋರಿಸಿದ್ದೀವಿ. ನಾವೀಗ ಈ ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀವಿ. ಮತ್ತೆ ನಾವು ಸಿಗ್ತೀವಿ ಮುಂದಿನ ಲಾಗ್ನಲ್ಲಿ. ಅಲ್ಲಿವರೆಗೂ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಾಮೆಂಟ್ ಮಾಡಿ ಹೇಗಿದೆ ವಿಡಿಯೋ ಅಂತ. ಬಾಯ್ ಗೈಸ್.